ಭದ್ರಾವತಿಯಲ್ಲಿ ಭೂ ಹಗರಣ ಬಟ ಬಯಲಾಗಿದೆ. ಕೆರೆ ಭೂಮಿಯನ್ನ ಪರಭಾರೆ ಮಾಡಿದ ಸರ್ವೆ ಇಲಾಖೆಯ ಭ್ರಷ್ಟರು. ಕವಲಗುಂದಿ ಅನ್ನುವಂಥ ಗ್ರಾಮ, ಆ ಗ್ರಾಮದ ಸರ್ವೆ ನಂಬರ್ 18ರ ಭೂಮಿ ಪರಭಾರೆ ಮಾಡಲಾಗಿದೆ. ಕೆರೆ ಭೂಮಿಯನ್ನ ಪರಭಾರೆ ಮಾಡಿದ ಸರ್ವೆ ಇಲಾಖೆಯ ಭ್ರಷ್ಟರು. ಕವಲಗುಂದಿ ಗ್ರಾಮದ ಸರ್ವೆ ನಂಬರ್ 18ರ ಭೂಮಿಯನ್ನ ಪರಭಾರೆ ಮಾಡಲಾಗಿದೆ. ಕೆರೆ ಭೂಮಿಯನ್ನೇ ಪೋಡಿ ಮಾಡಿಕೊಟ್ಟ ಸರ್ವೇಯರ್ ಎಡಿಎಲ್ಆರ್ ಮತ್ತು ಡಿಡಿಎಲ್ಆರ್. ಒಂದ್ ಕಡೆ ಕೇಸ್ ವರ್ಕರ್, ಇನ್ನೊಂದು ಕಡೆ ಸರ್ವೆ ಸೂಪರ್ವೈಸರ್ ಮಂಜಾ ನಾಯಕ್, ರಮಾದೇವಿ, ಯತೀಶ್, ಎಡಿಎಲ್ಆರ್ ದೊಳ್ಳೇಗೌಡ, ಡಿಡಿಎಲ್ಆರ್ ಆಶಾ ಕುಮಾರಿ. ಇವರಿಂದ ಸರ್ಕಾರಕ್ಕಾಗಿರುವಂತ ಮಹಾದ್ರೋಹ ಇದು. ವಿಚಾರಣೆಯಲ್ಲಿ ಸರ್ಕಾರದ ಭೂಮಿಯನ್ನ ಪರಭಾರೆ ಮಾಡಿರುವುದು ಸಾಬೀತಾಗಿದೆ. ಹಾಡ ಹಗಲೇ ಅಕ್ರಮವಾಗಿ ಪೋಡಿ ಮಾಡಿ ಸರ್ಕಾರಿ ಭೂಮಿಯನ್ನ ಸ್ವಾಹ ಮಾಡಲಾಗಿದೆ. ಕೇಳಿ ಬರ್ತಾ ಇರುವಂಥ ಗಂಭೀರ ಆರೋಪ. ಈ ಫೋಟೋದಲ್ಲಿ ಕಾಣ್ತಾ ಇರುವಂಥ ಮಂಜಾ ಎಂಬಾತ, ಈತ ಕೂಡ ಈ ಹಗರಣದಲ್ಲಿ ಪಾಲುದಾರ. ಭದ್ರಾವತಿಯ ಕವಲಗುಂದಿ ಗ್ರಾಮದ ಸರ್ವೆ ನಂಬರ್ 18ರಲ್ಲಿರುವಂಥ ಕೆರೆ ಭೂಮಿಯನ್ನ ಅಕ್ರಮವಾಗಿ ಪರಭಾರೆ ಮಾಡಲಾಗಿದೆ ಅಥವಾ ವರ್ಗಾವಣೆ ಮಾಡಲಾಗಿದೆ. ಸರ್ವೆ ಇಲಾಖೆ ಭ್ರಷ್ಟ ಅಧಿಕಾರಿಗಳು, ಸರ್ವೇಯರ್ ಎಡಿಎಲ್ಆರ್, ಡಿಡಿಎಲ್ಆರ್ ಸರ್ಕಾರದ ಕೆರೆ ಭೂಮಿಯನ್ನೇ ಅಕ್ರಮವಾಗಿ ಪೋಡಿ ಮಾಡಿಕೊಟ್ಟು ವಂಚನೆ ಮಾಡಿದ್ದಾರೆ ಸರ್ಕಾರಕ್ಕೆ. ಈ ಪಾಪ ಪಾಂಡು, ಡಿಡಿಎಲ್ಆರ್ ಮತ್ತು ಈ ಮಂಜಾ ಸೇರಿದಂತೆ ಹಲವರು ಇದರಲ್ಲಿ ಇರುವಂಥ ಹೆಸರುಗಳು ನೋಡಿ. ಇಲ್ಲಿ ಅಧಿಕಾರಿಗಳ ಹೆಸರು ನೋಡಿ, ಆಶಾ ಕುಮಾರಿ, ಡಿಡಿಎಲ್ಆರ್ ಆಶಾ ಕುಮಾರಿ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಕೇಸ್ ವರ್ಕರ್ಸ್ ಮತ್ತು ಸರ್ವೆ ಸೂಪರ್ವೈಸರ್ ಮಂಜಾ ನಾಯಕ್, ರಮಾದೇವಿ, ಯತೀಶ್, ಎಡಿಎಲ್ಆರ್ ದೊಡ್ಡೇಗೌಡ ಮತ್ತು ಡಿಡಿಎಲ್ಆರ್ ಆಶಾ ಕುಮಾರಿ ಅವರ ಹೆಸರುಗಳು ಇದರಲ್ಲಿ ಪ್ರಸ್ತಾಪ ಆಗಿವೆ. ವಿಚಾರಣೆಯಲ್ಲಿ ಸರ್ಕಾರದ ಭೂಮಿ ಪರಭಾರೆ ಮಾಡಿರುವಂಥದ್ದು ಸಾಬೀತಾಗಿದೆ. ಇನ್ನು ಸರ್ಕಾರಿ ಭೂಮಿ ಪರಭಾರೆ ಮಾಡಿದವರನ್ನ ಸಸ್ಪೆಂಡ್ ಮಾಡುವ ಧೈರ್ಯವೂ ಇಲ್ವಾ? ಈ ಪ್ರಶ್ನೆ ಸಹಜವಾಗಿ ಕಂದಾಯ ಮಂತ್ರಿಗಳಿಗೆ ಕೇಳಲೇಬೇಕಾಗುತ್ತೆ. ದುಷ್ಟರ ವಿರುದ್ಧ ಕ್ರಮ ಯಾವಾಗ ಕಂದಾಯ ಮಂತ್ರಿಗಳೇ ಅಂತ. ಕೆರೆ ಕಬಳಿಕೆಗೆ ತಹಶೀಲ್ದಾರ್ ಕೂಡ ಸಾಥ್ ಕೊಟ್ರ. ಡಿಡಿಎಲ್ಆರ್ ನಿಸಾರ್ ಅಹಮದ್ ಅವರೇ, ಯಾಕೆ ನಿಮ್ಮ ಮೌನ? ಸರ್ವೆ ಕಮಿಷನರ್ ಅವರೇ, ಬರೀ ವರದಿ ಮಾಡಿ ಸುಮ್ಮನಾಗ್ತೀರಾ? ಸರ್ಕಾರಿ ಭೂಮಿ ಪರಭಾರೆ ಮಾಡಿದವ್ರನ್ನ ಸಸ್ಪೆಂಡ್ ಮಾಡೋ ಧೈರ್ಯವೂ ಇಲ್ವಾ? ಕಂದಾಯ ಮಂತ್ರಿಗಳೇ, ಈ ದುಷ್ಟರ ವಿರುದ್ಧ ಕ್ರಮ ಯಾವಾಗ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಏನಿದು ಭದ್ರಾವತಿಯ ಭೂ ಹಗರಣ? ವಸಂತ್, ಏನು ಭದ್ರಾವತಿಯಲ್ಲಿ ಇದೀಗ ಬಯಲಾಗಿರ್ತಕ್ಕಂಥದ್ದು ಏನಂದ್ರೆ ಭೂ ಹಗರಣದ ಆರೋಪ ಈಗ ಭಾರಿ ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಸರ್ಕಾರ ಆಸ್ತಿ ಆಗಿರ್ಬೇಕಾದ ಕೆರೆ ಭೂಮಿಯನ್ನ ಪರಭಾರೆ ಮಾಡಲಾಗಿದೆ ಅಂತಹ ಈಗ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಏನು ಕವಲಗುಂಡಿ ಗ್ರಾಮದ ಸರ್ವೆ ನಂಬರ್ ನಲ್ಲಿ 18ರ ಭೂಮಿಗೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣದಲ್ಲಿ ಈಗ ಸರ್ಕಾರಿ ಜಾಗವನ್ನೇ ಖಾಸಗಿ ವ್ಯಕ್ತಿಗಳ ಹೆಸರಿಗೆ ವರ್ಗಾಯಿಸಿದಂತ ಅಧಿಕಾರಿಗಳ ಕೈ ಜೋಡಿಸಿದ್ರ ಎಂಬ ಪ್ರಶ್ನೆ ಎದ್ದಿದೆ ಅಂತ ಹೇಳ್ಬೋದು. ಕೆರೆ ಭೂಮಿಯನ್ನ ರಕ್ಷಣೆ ಮಾಡೋಕೋಸ್ಕರ ಸರ್ಕಾರ ಅಧಿಕಾರಿಗಳ ಮುಂದಾಗ್ಬೇಕು ಹೊರತು ಈ ರೀತಿ ಅಕ್ರಮಕ್ಕೆ ಸಾಥ್ ಕೊಟ್ಟಿದ್ದು ನಿಜಕ್ಕೂ ಕೂಡ ಸಾಕಷ್ಟು ಅನುಮಾನಕ್ಕೂ ಕೂಡ ಈಗಾಗಲೇ ಎಡೆ ಮಾಡಿಕೊಟ್ಟಿದೆ. ಸರ್ಕಾರದ ದಾಖಲೆಗಳಲ್ಲಿ ಕೆರೆ ಭೂಮಿ ಅಂತ ಪರಿಗಣಿಸಲ್ಪಟ್ಟಿರ್ತಕ್ಕಂಥ ಈ ಜಾಗವನ್ನ ಓಡಿ ಮಾಡಿಕೊಟ್ಟಿರುವಂತಹ ದೊಡ್ಡ ಆರೋಪ ಇದು. ಇನ್ನು ಮತ್ತಷ್ಟು ಕೂಡ ಈಗ ಸಾಮಾನ್ಯ ಜನರಲ್ಲಿ ಕೂಡ ಸರ್ಕಾರಿ ಜಾಗನೇ ಉಳಿಸಕ್ಕಾಗ್ಲಿಲ್ಲ ಅಂದ್ರೆ ಇನ್ನ ಉಳಿದಿರ್ತಕ್ಕಂಥ ಭೂಮಿಗಳ ಕಥೆ ಏನು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಇನ್ನು ಕೆರೆ ಕಟ್ಟೆ ಸೇರಿದಂತೆ ಸಾರ್ವಜನಿಕರ ಆಸ್ತಿಗಳ ವಿಚಾರದಲ್ಲಿ ಅಧಿಕಾರಿಗಳು ಇಂತಹ ದಾಖಲೆಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ನಿಯಮಗಳನ್ನ ಗಾಳಿಗೆ ತೂರಿ, ನಿಯಮಗಳನ್ನ ಬದಿಗೆ ಸರಿಸಿ ಪೋಡಿ ಪ್ರಕ್ರಿಯೆಯನ್ನ ಮಾಡಿ ಈಗ ಅಂತವ್ರಿಗೆ ಭೂಮಿಯನ್ನ ಪರಭಾರೆ ಮಾಡಿದ್ದು ನಿಜಕ್ಕೂ ಕೂಡ ಸರ್ಕಾರದ ಆಸ್ತಿ ಈ ರೀತಿ ಮಾರಾಟ ಮಾಡ್ತಾ ಇರೋದು ದೊಡ್ಡ ದುರಂತ ಅಂತ ಹೇಳ್ಬೋದು. ಇನ್ನು ಈ ಪ್ರಕರಣ ಒಂದಲ್ಲ ಹಲವು ಹಂತದ ಅಧಿಕಾರಿಗಳ ಹೆಸರು ಕೂಡ ಇದರಲ್ಲಿ ಕೇಳಿ ಬರ್ತಾರೆ. ಯಾಕಂತಂದ್ರೆ ಕೇಸ್ ವರ್ಕರ್ ಆಗಿರ್ಬೋದು, ಸರ್ವೆ ಸೂಪರ್ವೈಸರ್ ಆಗಿರ್ಬೋದು, ಅವ್ರ ಎಲ್ಲರೂ ಹೆಸರು ಕೂಡ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ. ಏನು ಡಿಡಿಎಲ್ಆರ್ ಆಶಾ ಕುಮಾರಿ ಅವರ ಪಾತ್ರದ ಬಗ್ಗೆಯೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸರ್ಕಾರಿ ಭೂಮಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ದಾಖಲೆ ಸರ್ವೆ ಆಗಿರ್ತಕ್ಕ ಏನು ಕೋಡಿ ಮತ್ತು ಪರಭಾರೆ ಪ್ರಕ್ರಿಯೆಗಳಲ್ಲಿ ಹಲವು ಹಂತಗಳಲ್ಲಿ ಪರಿಶೀಲನೆ ನಡೆಸಬೇಕಾಗುತ್ತೆ. ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಸರ್ಕಾರಿ ಜಾಗ ಅಂತಂದ್ರೆ, ಸರ್ಕಾರಿ ಸ್ವತ್ತು ಅಂತಂದ್ರೆ ಇದು ಸಾರ್ವಜನಿಕರ ಸ್ವತ್ತು. ಯಾಕಂದ್ರೆ ಇಟ್ಸ್ ಪಬ್ಲಿಕ್ ಪ್ರಾಪರ್ಟಿ. ಇಂಥ ಪಬ್ಲಿಕ್ ಪ್ರಾಪರ್ಟಿಗಳನ್ನು ಈ ರೀತಿ ಪರಭಾರೆ ಮಾಡಿದ್ದು ದೊಡ್ಡ ದುರಂತ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯಲ್ಲಿ ಸರ್ಕಾರಿ ಭೂಮಿ ಪರಭಾರೆ ಮಾಡಿರ್ತಕ್ಕಂಥದ್ದು ಸಾಬೀತಾಗಿದೆ ಅನ್ನೋದು ಮಾಹಿತಿ ಇದೆ. ಇದೇ ಅಂಶವನ್ನು ಈ ಪ್ರಕರಣಕ್ಕೆ
ಈಗ ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ. ಸರ್ಕಾರಿ ಜಾಗವನ್ನ ಅಕ್ರಮವಾಗಿ ಪೋಡಿ ಮಾಡಿ ತದನಂತರ ಪರಬಾರೆ ಮಾಡೋಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಕೆಲವೊಂದಿಷ್ಟು ಅಧಿಕಾರಿಗಳು ಮತ್ತು ದಾಖಲೆಗಳಲ್ಲಿ ತಿದ್ದುಪಡಿ ಮಾಡಿರ್ತಕ್ಕಂಥವ್ರ ವಿರುದ್ಧ ಕ್ರಮ ಯಾವಾಗ ಅನ್ನುವಂಥದ್ದು ಪ್ರಶ್ನೆ ಈಗ ಇರುವಂತದ್ದು. ಇಷ್ಟೆಲ್ಲಾ ಬೆಳವಣಿಗೆ ನಡೆಯುವುದು ಕೂಡ ಇನ್ನು ತಹಸೀಲ್ದಾರ್ ಪಾತ್ರದ ಬಗ್ಗೆಯೂ ಕೂಡ ಇಷ್ಟು ಪ್ರಶ್ನೆ ಮೂಡುತ್ತೆ. ಕೆರೆ ಭೂಮಿ ಮತ್ತು ಇವೆಲ್ಲ ಪರಬಾರೆ ಆರೋಪ ಇದ್ರೂ ಕೂಡ ಕಂದಾಯ ಇಲಾಖೆ ಯಾಕೆ ಮೌನವಾಯ್ತು, ಯಾಕೆ ಜಾಣ ಮೌನ ವಹಿಸ್ತಾ ಇದೆ ಅನ್ನುವಂತ ಪ್ರಶ್ನೆ ಇಲ್ಲಿದೆ. ಇನ್ನು DDLR ಏನು ನಿಸಾರ್ ಅಹಮದ್ ಅವರು ಆ ಒಂದು ಬಗ್ಗೆಯೂ ಕೂಡ ಆರೋಪ ಇದೆ. ಇವೆಲ್ಲವನ್ನ ಗಮನಿಸಿದಾಗ ಏನು ಸರ್ವೆ ಕಮಿಷನರ್ ಇವೆಲ್ಲ ರಿಪೋರ್ಟ್ ಇದ್ರೂ ಕೂಡ ಸುಮ್ನೆ ಕುತ್ಕೊಂಡ್ರ ಅನ್ನುವಂಥದ್ದಿದೆ. ಸರ್ಕಾರಿ ಭೂಮಿಯನ್ನು ರಕ್ಷಿಸಬೇಕಾದಂತಹ ಇಂತಹ ಅಧಿಕಾರಿಗಳೇ ಅವ್ರ ಮೇಲೆ ಇಂತಹ ದೊಡ್ಡ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಅಂದ್ರೆ ನಿಜಕ್ಕೂ ಕೂಡ ದೊಡ್ಡ ದುರಂತ ಇದು. ಸರ್ಕಾರ ಮೌನ ವಹಿಸಬಾರದು, ಇಂಥವ್ರ ವಿರುದ್ಧ ನಿಜಕ್ಕೂ ಕೂಡ ಕಠಿಣ ಕ್ರಮ ಆಗ್ಬೇಕಂತ ಸಾರ್ವಜನಿಕರು ಕೂಡ ಇದಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಯಾವ ರೀತಿ ಕ್ರಮ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಿದೆ ವಸಂತ್. ಧನ್ಯವಾದ ರೋಹನ್ ತಮ್ಮೆಲ್ಲ ಮಾಹಿತಿಗಾಗಿ.